ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇನ್ನೊಂದು ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಚಿಕಿ ಶುರುವಿನಲ್ಲಿ ಅಜಿತ್ ಅಪ್ಪ ಇಲ್ಲಿ ಕೆಲಸ ಮಾಡ್ಕೊಂಡು ಲ್ಯಾಪ್ಟಾಪಲ್ಲಿ ಕೂತಿರ್ಬೇಕಾದ್ರೆ ಸಂಗೀತ ಕೂಡ ಬರ್ತಾಳೆ. ರೀ ತುಂಬ ಲೇಟ್ ಆಯಿತು, ಬನ್ನಿ ಮಲ್ಕೊ, ಬನ್ನಿ ಊಟ ಮಾಡಿ ಅಂತೇಳಿ ಕರಿತಿರ್ಬೇಕಾದ್ರೆ, ಇಲ್ಲ ಸಂಗೀತ ನನಗೆ ಸ್ವಲ್ಪ ಕೆಲಸ ಇದೆ, ನನಗೆ ಇವತ್ತೇನೋ ಆರ್ಡರ್ ಬಂದಿದೆ, ನಾನು ಅದನ್ನು ಇವತ್ತು ಕಂಪ್ಲೀಟ್ ಮಾಡಿಬಿಟ್ಟೆ ನಾನು ಮಲ್ಕೋಬೇಕು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಲ್ಲ ರೀ ನೀವು ಇಷ್ಟೊಂದು ಕಷ್ಟ ಯಾರಿಗೆ ಪಡಬೇಕು ಹೇಳಿ, ಏನು ಪ್ರಾಬ್ಲಮ್ ಆಗಿದೆ ಅಂತ ನೀವು ಇಷ್ಟೊಂದೆಲ್ಲ ಹಾರ್ಡ್ ವರ್ಕ್ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಕು ಹೇಳಿ, ಸ್ವಲ್ಪ ಆರಾಮಾಗಿರ್ಬೋದು ಅಲ್ವಾ ಮನೇಲೇ ನೀವು ಅಂತ ಹೇಳ್ತಿರ್ಬೇಕಾದ್ರೆ, ಆರಾಮಾಗ ನಾನು ಅದು ಈ ಮನೇಲಿ ಹೆಂಗೆ ಆರಾಮಾಗಿರೋಕ್ಕಾಗುತ್ತೆ ಹೇಳು ಅಂತೇಳಿ ಅವ್ನು ಹೇಳ್ತಿರ್ಬೇಕಾದ್ರೆ, ಯಾಕ್ರಿ ಏನಾಗಿದೆ ಮನೇಲಿ ನಿಮಗೇನು ತೊಂದರೆ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನಿನ್ನ ಮುದ್ದಿನ ಸೊಸೆ ಇದ್ದಾಳಲ್ಲ ಭೂಮಿ, ಅವಳಿಂದ ನನಗೆ ನೆಮ್ಮದಿನೇ ಇಲ್ಲ ಈ ಮನೇಲಿ ಇರೋದಕ್ಕೆ, ಈ ಮನೇಲಿ ಹಿಂಗೆ ಆರಾಮಾಗಿರಲಿ ಹೇಳು. ನಾನು ಯಾವಾಗ ಅಜಿತ್ ನಮಗೆ ಕೇಳಿದೆ ಭೂಮಿನ ಮದುವೆ ಮಾಡ್ಕೊಂಡು ಈ ಮನೆ ಕರ್ಕೊಂಡು ಬಂದೆ, ಆವಾಗಿಂದ ಈ ನೆಮ್ಮದಿ ಹಾಳಾಗಿ ಹೋಗ್ಬಿಟ್ಟಿದೆ, ಈ ಮನೆಯವ್ರ ನೆಮ್ಮದಿನೂ ಹಾಳಾಗಿದೆ. ಅಲ್ಲ ಈ ಕಡೆ ಅವಳಿಂದ ಶ್ರವಣ್ ಕೂಡ ಅವಾಗವಾಗ ಮನೆ ಬಿಟ್ಟು ಹೋಗ್ತಾ ಇರ್ತಾನೆ, ಈ ಕಡೆ ಅವ್ರ ಮಗಳೂ ಕೂಡ ಅವಳು ಕೂಡ ಮನೆ ಬಿಟ್ಟು ಹೋಗಿದ್ದಾಳೆ. ಈ ಕಡೆ ಇದು ನೋಡಿದ್ರೆ ಈ ಕಡೆ ಅಂಜನನ್ನು ನೋಡಿದ್ರೆ ಅವಳು ಕೂಡ ಈ ದೇಶ ಬಿಟ್ಟೇ ಹೋಗ್ಬಿಟ್ಲು. ಇನ್ನು ಈ ದೇವಿಯಾನಿನೂ ಕೂಡ ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಇವರೆಲ್ಲರೂ ಸಾಲದಲ್ಲಿ ಎಮ್ಮೆ ಮೇಲೆ ಮಳೆ ಹೊಯ್ದಿರೋ ಥರ ಇವ್ರನ್ನೆಲ್ಲನೂ ಕಳಿಸಿ ಹೋಗ್ತೀನಿ ಅಂತಂದ್ರು, ಇವಳಿಗೆ ಮಾತ್ರ ಕಳಿಸಿ ಇವಳಿಗೆ ಮಾತ್ರ ಮನೆ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬಂದಿಲ್ಲ. ಇನ್ನು ನನಗೆ ಎಲ್ಲಿಂದ ನೆಮ್ಮದಿ ಇರಬೇಕು ಹೇಳು ಸಂಗೀತ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಲ್ಲರಿ ನೀವು ಯಾಕೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಭೂಮಿ ಮೇಲೆ ತಪ್ಪು ಹೊರಿಸ್ತೀರಾ, ಅವಳು ಏನು ಮಾಡಿದ್ದಾಳೆ ಹೇಳ್ರಿ, ನೀವು ಅಂದ್ಕೊಂಡಂಗೆ ಆ ಹುಡುಗಿ ಹಂಗಲ್ಲ ರೀ, ಅವಳು ತುಂಬ ಒಳ್ಳೆಯಳು, ನೀವು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಪ್ರತಿ ಸಲ ಅವಳು ಏನೇ ಮಾಡಿದ್ರು ತಪ್ಪು ಕಂಡಿಡ್ದಿರೋದ್ರಿಂದ ಅವಳು ಸರಿ ಇಲ್ಲ ಅಂತಲೇ ನಿಮಗೆ ಅನಿಸುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನೋಡೋ ಸಂಗೀತ ನಿನಗೆ ನಾನೇನು ಹೇಳೋದಕ್ಕಾಗಲ್ಲ, ನೀನು ಆಲ್ರೆಡಿ ಅವಳು ಇದರಲ್ಲಿ ಮುಳುಗೋಗ್ಬಿಟ್ಟಿದ್ದೆ, ನಾವು ಏನು ಹೇಳಿದ್ರು ನಾವೇ ತಪ್ಪು ಅಂತೇಳಿ ನಮಗೆ ಬುದ್ಧಿ ಹೇಳೋಕ್ಕೆ ಬರ್ತೀಯ ನೀನು, ಸಾಕು ನಿಲ್ಲಿಸು, ನೀನೇನು ನನಗೇನು ಹೇಳೋದಕ್ಕೆ ಬರಬೇಡ ಸಾಕು, ಇವಾಗ ಆಗಿರೋದೇ ಸಾಕು, ಇನ್ನು ಮುಂದೆ ನನಗೇನು ಹೇಳಿದ್ರು ನಾನು ಕೇಳೋದಿಲ್ಲ ಅಂತೇಳಿ ಅವನು ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಸಂಗೀತಾಗೆ ಈ ಕಡೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅವಳು ಕೂಡ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಅಜಿತ್ ಕೂಡ ನಿದ್ದೆ ಮಾಡೋಕ್ಕಾಗದೆ ಅವನು ಕೂಡ ತುಂಬ ನಿದ್ದೆಯಿಂದ ಎದ್ದುಬಿಟ್ಟು, ಅಯ್ಯೋ ನಾನು ಶ್ರವಣ್ ಮಾವ ಕೇಸ ತೊಗೊಂಡಿರೋದ್ರಿಂದ ಆ ಕೋಪನ ನಾನು ಈ ಕಡೆ ಭೂಮಿ ಮೇಲೆ ತೋರಿಸ್ಬಿಟ್ನಲ್ಲ, ಅವಳಿಗೆ ಬೇರೆ ಅವಳ ಮೇಲೆ ತುಂಬ ರೇಗಾಡ್ಬಿಟ್ಟು ಅವಳಿಗೆ ಹೇಗಾದರೂ ಮಾಡಿ ಸಾರಿ ಕೇಳಬೇಕಲ್ವಾ ಅಂತ ಹೇಳಿ ಅಂದ್ಕೊತಾ ಇರ್ತಾನೆ. ಸರಿ ಅವಳ ಹತ್ರ ಹೋಗ್ಬಿಟ್ಟು ಸಾರಿ ಕೇಳೋಣ ಅಂತ ಹೇಳ್ತಿರ್ಬೇಕಾದ್ರೆ, ಭೂಮಿ ಅಂತ ಕರೆದ್ರೂ ಅವಳಿಗೇನು ಎಚ್ಚರನೂ ಕೂಡ ಹಾಕ್ತಿರಲ್ಲ. ಈ ಕಡೆ ಇವಳಿಗೇನು ಇಷ್ಟು ಸಲ ಕೂಗಿದ್ರೂ ಎಚ್ಚರ ಆಗ್ತಿಲ್ವಲ್ಲ, ಏ ಡೆವಿಲ್ ಅಂತಲೂ ಕೂಡ ಕರಿತಾ ಇರ್ತಾನೆ, ಆದರೂ ಕೂಡ ಅವಳಿಗಿನ್ನೂ ಎಚ್ಚರನೂ ಕೂಡ ಹಾಕ್ತಿರಲ್ಲ. ಏ ಡೆವಿಲ್ ನಂಬರ್ 1 ಡೆವಿಲ್ ನಂಬರ್ 2 ಅಂತ ಹೇಳಿ ಕರಿತಾ ಇದ್ರೂ ಕೂಡ ಅವಳಿಗೆ ಏನೂ ಎಚ್ಚರನೂ ಹಾಕ್ತಿರಲ್ಲ. ಇವಳಿಗೆ ಇಷ್ಟೊಂದು ನಿದ್ದೆ ಹೋಗ್ಬಿಟ್ಟಿದ್ದಾಳೆ, ಅಷ್ಟೊಂದು ಗಾಢವಾಗಿ ನಿದ್ದೆ ಮಾಡ್ತಿದ್ದಾಳೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಇನ್ನೇನು ಕರೆಯೋದು ಇವಳನ್ನ ಅಂತ ಹೇಳಿ ಕರಿತಿರ್ಬೇಕಾದ್ರೆ ಅವಳು ಕಿವಿ ಹತ್ರ ಹೋಗ್ಬಿಟ್ಟು ಊದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾನೆ. ಗಾಳಿ ಬಿಡ್ತಿರೋದು ನೋಡಿಬಿಟ್ಟು ಅವಳಿಗೆ ಏನೋ ಎಚ್ಚರ ಆದಾಗ ಅವಳಿಗೆ ಸಡನ್ನಾಗಿ ಏನಿದು ಅಂತ ನೋಡಿದಾಗ ಅವಳು ಕೂಡ ಎಚ್ಚರ ಆಗ್ತಾಳೆ. ಎಚ್ಚರ ಆಗಿ ನೋಡಿದ್ರೆ ಸಡನ್ನಾಗಿ ಝೂಮಿಂದ ಈ ಕಡೆ ಅಜಿತ್ ಕೂಡ ಅವನ ಹತ್ರ ಬಂದು ಹೋಗಿ ನಿಂತ್ಕೊಂಡಿರ್ತಾಳೆ. ಅಯ್ಯೋ ಸಾಬ್ರೆ ನೀವು ಏನು ಮಾಡ್ತಿದ್ದೀರ, ನಿಮಗೇನು ಅಷ್ಟು ಗೊತ್ತಾಗೋದಿಲ್ವಾ, ಏನು ಮಾಡ್ತಿದ್ದೀರ, ನಾನು ಎಷ್ಟು ಅಮಾಯಕ ಹುಡುಗಿ, ನನ್ನ ಮೇಲೆ ಹಿಂಗೆಲ್ಲ ಮಾಡ್ತಿದ್ದೀರಲ್ಲ, ನಿಮಗೇನು ಅನ್ಸೋದಿಲ್ವಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದೇ ಸಮಯ ಕಿಚ್ಚಾಡ್ತಿರ್ತಾಳೆ. ಈ ಕಡೆ ಅಯ್ಯೋ ನಿಲ್ಲಿಸು ಮನವರೆಲ್ಲ ಕೇಳಿಸ್ಕೊಂಡು ತಪ್ಪಾಗಿ ತಿಳ್ಕೊತಾರೆ, ಸುಮ್ಮನೆ ಇರು ಅಂತ ಹೇಳ್ತಿದ್ರು. ಇಲ್ಲ ನೀವು ಮಾಡ್ತಿರೋದೆಲ್ಲ ತಪ್ಪು, ನನ್ನ ಅಮಾಯಕ ಹುಡುಗಿ, ನಿನ್ನ ನಂಬ್ಕೊಂಡು ನಾನು ಇಲ್ಲಿಗೆ ಬಂದರೆ ನೀವು ಈ ಥರ ಎಲ್ಲ ಮಾಡ್ತೀರಾ ಹಾಗೆ ಹೀಗೆ ಅಂತೇಳಿ ಒಂದೇ ಸಮಯ ಕಿಚ್ಚಾಡ್ತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡಿದ್ದು ಈ ಕಡೆ ಅಜಿತ್ ಕೂಡ, ಅಯ್ಯೋ ನಿಲ್ಲಿಸ್ತೀಯಾ, ಸುಮ್ಮನೆ ಇರಮ್ಮ ತಾಯಿ ಅಂತ ಹೇಳಿ ಜೋರಾಗಿ ಅವನು ಕೂಡ ಕಿಚ್ತಾನೆ. ನಿಲ್ಲಿಸ್ತೆ ಹೇಳಿ, ಏನು ಇವಾಗ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತೆಲ್ಲ ಕೂಡ ಕೇಳ್ತಿರ್ತಾಳೆ. ಅಯ್ಯೋ ನೀನು ಅಂದ್ಕೊಂಡಂಗೆ ಏನಿಲ್ಲ, ನಿನ್ನ ಶಿರಕ್ಕೆ ನಾನು ಗ್ಯಾರಂಟಿ ಆಯಿತಾ, ನೀನು ಅಂದ್ಕೊಂಡಂಗೆ ಏನೂ ಆಗ್ತಿಲ್ಲ ಆಯಿತಾ, ನಾನು ನಿನ್ನ ಹತ್ರ ಸಾರಿ ಕೇಳೋದಕ್ಕೆ ಅಂತ ಹೇಳಿ ಬಂದಿದ್ದು ಆಯಿತಾ, ನೀನು ಯಾಕೆ ಇದನ್ನೆಲ್ಲ ತಪ್ಪಾಗಿ ತಿಳ್ಕೊತಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ನೋಡು ನಾನು ತುಂಬ ಒಳ್ಳೆಯವರು, ನೀನು ಅಂದ್ಕೊಂಡಂಗೆ ನಾನಲ್ಲ ಹಾಗೆ ಹೀಗೆ ಅಂತ ಅವನು ಕೂಡ ಏನೇನೋ ಹೇಳಿ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ನೀವು ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತಾಯ್ತು, ನೀವು ಯಾಕೆ ನನ್ನ ಹತ್ರ ಬಂದು ಇದ್ರಿ ನೀವು, ಅದು ನಾನು ಮಲ್ಕೊಂಡಿದ್ದೀನಿ ಅಷ್ಟು ಗೊತ್ತಾಗಲ್ವಾ, ಮಲ್ಕೊಂಡಿರೋರ ಹತ್ರ ಬಂದ್ಬಿಟ್ಟು ಕೂತ್ಕೊಳ್ತಿರಲ್ಲ, ನಾನು ಏನು ಅಂದ್ಕೋಬೇಕು ಹೇಳಿ ಅಂತ ಹೇಳ್ತಿರ್ಬೇಕು. ಅಮ್ಮ ತಾಯಿ ನಿನಗೆ ಸಮಾಧಾನವಾಗಿರು, ನಿನಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಸಮಾಧಾನವಾಗಿದ್ರೇ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗತ್ತೆ, ನೀನು ಒಂದೇ ಸಮಯ ಹಿಂಗೆ ರೈಲೋದಾಗ ಹೋಗ್ಬಿಟ್ರೆ ನಾನು ಎಲ್ಲಿಂದ ನಿನ್ಗೆ ಬಂದು ಹೇಳಿ ಅಂತ ಹೇಳ್ತಿರ್ಬೇಕು. ಅಲ್ಲ ನೀವು ಯಾಕೆ ಬಂದರೆ ಹೇಳಿ, ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ವಾ, ಬೆಳಗ್ಗೆ ಏನು ಇಂಪಾರ್ಟೆಂಟ್ ಇದ್ದರೂ ಬೆಳಗ್ಗೆ ಬಂದು ಮಾತಾಡ್ಬೋದಾಗಿತ್ತಲ್ಲ, ನೀವು ಯಾಕೆ ಬಂದರೆ ಹೇಳಿ ಅಂತ ಅಂತಿರ್ಬೇಕಾದ್ರೆ, ಅಮ್ಮ ತಾಯಿ ನಾನು ನಿನ್ನ ಹತ್ರ ಸಾರಿ ಕೇಳಬೇಕಂತ ಬಂದು ನನಗೆ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ, ನಿನ್ನ ಹತ್ರ ಸಾರಿ ಕೇಳ್ತೀನಿ, ನಿನ್ಗೆ ಎಷ್ಟೇ ಎಚ್ಚರ ಮಾಡಿದ್ರು ನಿನ್ನ ಎಚ್ಚರ ಆಗ್ತಿರ್ಲಿಲ್ಲ ಅದಕ್ಕೆ ಬಂದೆ ಅಂತೇಳಿ ಹೇಳ್ತಿರ್ತಾನೆ. ಹೌದಾ ಅಂತೇಳಿ ಅವಳು ಕೂಡ ಹೇಳ್ತಿರ್ತಾಳೆ. ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ನಿಮ್ಮ ಮೇಲೆ ನಂಬಿಕೆ ಬರಲ್ಲ ನನಗೆ ಬಿಡಿ ಅಂತಂದ. ಅಯ್ಯೋ ಏನು ಹೇಳ್ತಿದ್ಯಾ ನೀನು, ನನ್ನ ಮೇಲೆ ನಂಬಿಕೆ ಬಂದಿಲ್ವಾ, ಅಯ್ಯೋ
ಸರಿ ಬಾ ಇಲ್ಲಿ ಕುತ್ಕೋ ಬಾ ನಿನ್ಗೆ ಹೇಳ್ತೀನಿ ಎಲ್ಲ ಕೂಡಿಸಿ ಅಂತ ಹೇಳ್ತಿದ್ರು. ಅಯ್ಯೋ ನನ್ನ ಮುಟ್ಬೇಡಿ, ನಾನು ಹಂಗೆ ಕೂತ್ಕೊತೀನಿ, ನನ್ನ ಮುಟ್ಬೇಡಿ ಅಂತ ಹೇಳಿ ಸರಿ ಆಯಿತು ಬಾ ಇಲ್ಲಿ ಕುತ್ಕೋ ಅಂತ ಹೇಳ್ತಿರ್ಬೇಕಾದ್ರೆ ಅವನು ಕೂಡ ಅಲ್ಲಿ ಅವಳ ಮಂಚದ ಮೇಲೆ ಕೂರಿಸ್ಬಿಟ್ಟು ಇವನು ಕೂಡ ಕೆಳಗಡೆ, ಅಯ್ಯೋ ಸಾಹೇಬ್ರೆ ಏನು ಮಾಡ್ತಿದ್ದೀರಾ ನೀವು ಅಂತ ಕೇಳಿ, ನೀವೇ ಕೆಳಗೆ ಕೂತಿದ್ದೀರ ಅಂತ ಅಂದಾಗ, ನೀನು ಮೇಲೆ ಕೂತಿದ್ಯಲ್ಲ ಅದಕ್ಕೆ ಕೆಳಗೆ ಕೂತಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ಮೆಡಿಟೇಷನ್ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ಕೂತ್ಕೊಂಡು ಸರಿ ಆಯಿತು ಇವಾಗ ಹೇಳ್ತೀನಿ ಕೇಳಿಸ್ಕೊ ಅಂತೇಳಿ ಹೇಳ್ತಿರ್ತಾನೆ. ಸತ್ಯವನ್ನೇ ಹೇಳ್ತೀನಿ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ ನಾನು ಅಂತೇಳಿ ಪ್ರಮಾಣ ಮಾಡಿ ಆ ಥರ ಹೇಳ್ತಿರ್ತಾರೆ. ಅಯ್ಯೋ ನಾನ್ಯಾಕೆ ಈ ಥರ ಹೇಳ್ತಿದ್ದೇನೆ ಇವಳ ಹತ್ರ, ಇವಳೇನು ದೊಡ್ಡ ಜಜ್ಜ, ಅಯ್ಯೋ ಸರಿ ಬಿಡು ಆಯಿತು. ಏನು ಗೊತ್ತಾ, ನೋಡು ಅವತ್ತು ನಾನು ನೀನು ಅವತ್ತು ಎಷ್ಟು ದಿನ ಅಂದರೆ ಇದೇ ರೂಮಲ್ಲಿ ಇದ್ದೀವಿ, ಮದುವೆ ಆದಾಗಿಂದ ನಾನು ಇನ್ನೂ ಒಟ್ಟಿಗೆ ಇದೇ ರೂಮಲ್ಲಿ ಇದ್ದೀವಿ. ಒಟ್ಟಿಗೆ ಇದ್ದೀವಿ ಅಂದರೆ ಏನು ಅರ್ಥ ಅಂದರೆ ಒಟ್ಟಿಗೆ ಇದ್ದೀವಿ, ನೀನು ಅಲ್ಲಿ ಮಲ್ಕೊಂಡಿದ್ದೆ, ನಾನು ಇಲ್ಲಿ ಮಲ್ಕೊಂಡಿದ್ದೀನಿ, ಯಾವಾಗಾದ್ರೂ ನಿಂಗೆ ಡಿಸ್ಟರ್ಬ್ ಮಾಡಿದ್ದೀನ ಇಲ್ಲ. ಆಮೇಲೆ ಇನ್ನೊಂದು ಸಲ ಏನು ಪ್ರತಿ ಸಲವೂ ನಾನು ನಿನಗೆ ಕೈ ಇಟ್ಕೋಬೇಕೆ ಬೇರೆ ಇಂಟೆನ್ಷನ್ ಇಟ್ಕೊಂಡು ನನ್ನ ಕೈ ಇಟ್ಕೊತಿರ್ಲಿಲ್ಲ, ನಿನ್ನ ಹತ್ರ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಒಳ್ಳೆ ಇಂಟೆನ್ಷನ್ದಿಂದ ಇಟ್ಕೊಂಡೇ ಬರ್ತಿದ್ದೆ, ನಾನು ತುಂಬ ಒಳ್ಳೆ ಹುಡುಗ. ಆಮೇಲೆ ನಾವು ಜೈಲಲ್ಲಿ ಇದ್ದಾಗ ನಿನಗೆ ಟೀ ಚಾಲೆಂಜಲ್ಲಿ ಇದ್ದಾಗ ಸ್ಟೇಷನಲ್ಲಿ ಇದ್ದಾಗ ಅವಾಗ ಸತ್ಯಣ್ಣ ನಿನ್ನ ಕೈಲಿ ಮುತ್ತಿಡ್ಸ್ಕೊ ಅಂತ ಹೇಳ್ತಿದ್ರು. ಆಗ ಸಡನ್ನಾಗಿ ಸತ್ಯಣ್ಣ ತಳ್ಬಿಟ್ಟು ನಿನಗೆ ಮುತ್ತು ಕೊಡೋ ಥರ ಆಯಿತು. ಆಗ ಎಷ್ಟು ನಾನು ಒದ್ದಾಡಿದ್ದೀನಿ ಗೊತ್ತಾ, ತುಟಿನ ಉಜ್ಜಿ ತುಟಿನ ಕೈಗೆ ಬಂದುಬಿಡುತ್ತು, ಅಷ್ಟು ಉಜ್ಜಿದ್ದೀನಿ ಗೊತ್ತಾ, ಅಷ್ಟು ನನಗೆ ನೋವಾಗಿತ್ತು ಗೊತ್ತಾ. ಅಂಥದ್ರಲ್ಲಿ ನಾನು ಹಿಂಗೆಲ್ಲ ಮಾಡ್ತೀನಿ, ನಿನಗೆ ಇನ್ನೂ ನಂಬಿಕೆ ಬಂದಿಲ್ವ ನನ್ನ ಮೇಲೆ, ನಾನು ಅಷ್ಟೊಂದು ಅಮಾಯಕ, ಅಷ್ಟೊಂದು ಕೆಟ್ಬಿಟ್ಟು ನಾನು ಹೇಳು, ನಾನು ಪೊಲೀಸಾಗಿ ನೀನು ಇಂಥ ಕೆಲಸ ಎಲ್ಲ ಮಾಡ್ತೀನಿ, ನೀನು ಅಂದ್ಕೊಂಡಿದ್ದೆ ನಾನು ಈ ಥರ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವ್ನು ತುಂಬ ತಲೆ ತುಂಬ್ತಿರ್ತಾನೆ, ತುಂಬ ತಲೆನೋವು ಬರೋ ಥರ ತುಂಬ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಭೂಮಿಗೆ ತಲೆ ಕೆಟ್ಟು ಹೋಗ್ತಿರ್ತಾ, ಅಯ್ಯೋ ಸಾಹೇಬ್ರೆ ನಾನು ಏನು ಕೇಳ್ತೆ ಅಂತ ನೀವು ಏನೇನೋ ಹೇಳ್ಬೇಡಿ, ನೀವು ನಾನು ಏನು ಕೇಳಿದೆ ಅಂತ ಅಷ್ಟಕ್ಕೆ ಮಾತ್ರ ಹೇಳಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮತ್ತು ಇನ್ನೇನು ನಾನು ಇನ್ನೆಷ್ಟು ಪ್ರೂವ್ ಮಾಡಲಿ ಹೇಳು, ನಾನು ಕೆಟ್ಟವನಲ್ಲ, ನಾನು ಒಳ್ಳೆಯವನು, ನಾನು ನಿನ್ನ ಶಿಲಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತಿರ್ಬೇಕಾದ್ರೆ, ಆಯ್ತಾಯ್ತು ಸಾಹೇಬ್ರೆ ಸಾಕು ನಿಲ್ಲಿಸಿ ಸರಿ, ನಿಮ್ಮ ಶಿಲಕ್ಕೆ ನೀವೇ ಗ್ಯಾರಂಟಿ, ನೀನು ತುಂಬ ಶ್ರೀಮಂತರು, ನಾನು ಮಾತ್ರ ನಾನು ತಿಳ್ಕೊಂಡಿದ್ದು ತಪ್ಪು ಆಯಿತಾ, ನಾನು ಕ್ಷಮಿಸ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಯ್ಯೋ ಅಮ್ಮ ತಾಯಿ ನೀನು ಕ್ಷಮಿಸ್ಬಿಡ, ನಾನೇ ಕ್ಷಮಿಸ್ತೀನಿ, ಕೈ ಮುಗಿದು ಕೇಳ್ಕೊತೀನಿ, ನಾನು ಒಳ್ಳೆಯವನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಸರಿ ಆಯ್ತು ನಾನು ನಿಮ್ಮನ್ನ ನಂಬ್ತೀನಿ, ನೀವು ಶೀಲವಂತರನ್ನ ಅಂತ ನಾನು ನಂಬ್ತೀನಿ ಆಯಿತಾ, ಸರಿ ಆಯಿತಾ, ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರನ್ನ ಕರ್ಕೊಂಡೋಗಿ ಆ ಮಂಚದ ಮೇಲೆ ಅವಳು ಕೂಡ ಮಲಗಿಸ್ತಾಳೆ. ಈ ಕಡೆ ನಾಟಕ ಮಾಡ್ಕೊಂಡು ಸುಮ್ಮನೆ ತಮಾಷೆ ಮಾಡಿಕೊಂಡು ಅವಳಿಗೆ ಕಾಲು ಎಳ್ಸ್ಕೊಂಡು ಈ ಕಡೆ ಅಜಿತ್ ಕೂಡ ಮಲಗ್ತಾನೆ. ಭೂಮಿ ಕೂಡ ಮಲಗ್ತಾಳೆ. ಭೂಮಿಗೆ ಮಲಗೋದಕ್ಕೆ ನಿದ್ದೆ ಬರ್ತಾನೆ ಇರಲ್ಲ, ಅವಳು ಕೂಡ ನಿದ್ದೆ ಮಾಡ್ದೇ ಎದ್ದಿರ್ತಾಳೆ. ಅಯ್ಯೋ ಈ ಸಾಹೇಬ್ರು ಇಲ್ದಿರೋನೆಲ್ಲ ಮಾತಾಡಿ ನನಗೆ ಅರ್ಥ ತಲೆನೋವು ಬಂದುಬಿಡ್ತು, ನಿದ್ದೆನೇ ಹೊರಟೋಯ್ತು, ಹೋಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಅವಳು ಕೂಡ ಅಲ್ಲಿಂದ ಹೊರಟಾಗ ಶ್ರವಣ್ ಒಬ್ಬನೇ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಅವನು ಕೇಸ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅವನು ಏನೋ ಮಾಡ್ತಿರ್ತಾನೆ. ಅವನಿಗೆ ತುಂಬ ನಿದ್ದೆ ಬರ್ತಿದೆ, ಆಮೇಲೆ ತಲೆನೋವು ಕೂಡ ಬರ್ತಿದೆ. ಇದನ್ನೆಲ್ಲ ಅವನಿಗೆ ಸೈಡಿಂದ ನೋಡ್ತಿರ್ತಾಳೆ. ಈ ಕಡೆ ಭೂಮಿನ ಕೂಡ ಅಯ್ಯೋ ಇವ್ರಿಗೆ ತುಂಬ ನಿದ್ದೆ ಬರ್ತಿದೆ, ಟೀ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊಂಬರೋದಕ್ಕಿಂತ ಹೋಗಿ ತೊಗೊಂಡು ಟೀ ಮಾಡ್ಕೊಂಡ್ಬಂದು ಈ ಕಡೆ ಶ್ರವಣಿಗೆ ಕೊಡ್ತಾರೆ. ತುಂಬ ಥ್ಯಾಂಕ್ಸ್ ಮಗಳೇ, ನೀನೊಬ್ಬಳೇ ತುಂಬ ಅರ್ಥ ಮಾಡ್ಕೊಂಡಿದ್ದೆ ನನಗೆ ಅಂತ ಹೇಳಿ ಅನ್ನೋ ಅಷ್ಟರಲ್ಲಿ ಅವರಿಗೆ ಗೊತ್ತಿರಲ್ಲ ಅದು ಭೂಮಿನೇ ತಂದುಕೊಟ್ಟಿದ್ದು ಅಂತ. ಭೂಮಿ ನೀನು ತಂದುಕೊಟ್ಟಿದ್ದ ಅಂತ ಕೇಳ್ದಾಗ, ಹ್ಞೂ ಸಾಹೇಬ್ರೆ ನೀವು ತುಂಬ ನಿದ್ದೆಗೆಟ್ಟು ಪರಿಶ್ರಮ ಪಡ್ತಿದ್ದೀರಾ, ಅದಕ್ಕೋಸ್ಕರ ನಾನು ಇದನ್ನು ಟೀ ತಂದುಕೊಟ್ಟೆ ಅಂತೇಳಿ ಹೇಳ್ತಿದ್ದಾರೆ. ಅಯ್ಯೋ ನೀವು ಕೇಸ್ನ ಹಿಂದೆ ತೊಗೊಳ್ಳಿ ಅಂತ ನಾನು ಟೀ ತೊಗೊಂಡು ಬಂದು ಕೊಟ್ಟಿಲ್ಲ, ನೀವು ನನಗೆ ಒಂದು ಸ್ವಲ್ಪ ದಿನ 15 ದಿನದ ಗಟ್ಟಲೆ ನೀವು ನನಗೆ ತಂದೆ ಸ್ಥಾನ ಕೊಟ್ಟಿದ್ದೀರ, ತಂದೆ ಪ್ರೀತಿ ತೋರಿಸಿದ್ದೀರ ನೀವು, ಇದು ನನಗಿದೆ, ಹಾಗಾಗಿ ನಾನು ನಿಮಗೆ ಟೀ ತಂದುಕೊಂಡೆ, ಟೀ ಕುಡಿತೀವಿ ದುಡ್ಡು ಸಾಹೇಬ್ರೆ, ಅದು ಬೇರೆ ಇದು ಬೇರೆ, ನೀವು ಎಲ್ಲನೂ ಒಂದೇ ಅಂದ್ಕೊಳ್ಳೋಕೆ ಹೋಗ್ಬೇಡಿ, ನಾನು ನಿಮ್ಮ ಕಾಳಜಿಯಿಂದ ನಿಮ್ಮ ಮಗಳ ಥರ ನಾನು ನಿಮ್ಗೆ ಟೀ ತಂದುಕೊಟ್ಟಿದ್ದೀನಿ, ಪ್ರೀತಿಯಿಂದ ಇಷ್ಟ ಇದ್ದರೆ ಕುಡೀರಿ ಸಾಹೇಬ್ರೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶ್ರವಣಿಗೆ ಕೂಡ ಅವಳು ಏನೇನೆಲ್ಲ ಮಾತಾಡಿದ್ಲು, ಮತ್ತು ಇದಕ್ಕೂ ಮುಂಚೆ ಅವರಿಬ್ಬರು ಸಂಬಂಧ ಹೇಗಿತ್ತು, ಅವನು ಕೂಡ ತಂದೆ ಪ್ರೀತಿ ಕೊಟ್ಟಿದ್ದ, ಅವಳು ಕೂಡ ಮಗಳು ಥರನೇ ತುಂಬ ಚೆನ್ನಾಗಿ ನೋಡ್ಕೊತಿದ್ದು, ಆಮೇಲಿಂದ ಅವಳಿಗೆ ಅಂತ ಹೇಳ್ಬಿಟ್ಟು ಟೀ ಅಂಗಡಿ ಓಪನ್ ಮಾಡಿಕೊಟ್ಟಿದ್ದು, ಹಳೆದನ್ನೆಲ್ಲ ಅವನು ಕೂಡ ನೆನಪು ಮಾಡ್ಕೊತಾ ಇರ್ತಾನೆ. ಈ ಕಡೆ ಭೂಮಿನಿ ಕೂಡ ಅದನ್ನೇ ಹೇಳ್ತಾ ಇರ್ತಾಳೆ, ನೀವು ನನಗೆ ತಂದೆ ಸ್ಥಾನ ಕೊಟ್ಟಿದ್ದೀರಾ, ಆ ಪ್ರೀತಿ ಅಂತೂ ನಾನು ನಿಮಗೆ ಮರೆಯಲ್ಲ, ಇಷ್ಟ ಇದ್ದರೆ ಟೀ ಕುಡೀರಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಟೀ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಶ್ರವಣಿ ಕೂಡ ಏನು ಮಾಡಬೇಕು ಯೋಚನೆ ಮಾಡ್ದೇನೋ ಅವನು ಕೂಡ ಟೀ ತೊಗೊಂಡು ಬಂದು ನಿಂತ್ಕೊಂಡಿರ್ತಾನೆ. ಅವನು ಕೂಡ ಹಳೆದನ್ನೆಲ್ಲ ಯೋಚನೆ ಮಾಡ್ಕೊಂಡು ಅಯ್ಯೋ ಅವಳಾದರೂ ಪ್ರೀತಿಯಿಂದ ನೋಡ್ಕೊಂಡಿದ್ದಾಳೆ, ಅವಳಾದ್ರೂ ಅಟ್ಲೀಸ್ಟ್ ಇದಕ್ಕಾದ್ರೂ ನಾನು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಅವನು ಕೂಡ ಪ್ರೀತಿಯಿಂದ ಆ ಟೀನ ಅವಳು ತಂದುಕೊಟ್ಟಿದ್ದ ಟೀನ ಕುಡಿತಾ ಇರ್ತಾರೆ. ಈ ಕಡೆ ಬೆಳಗ್ಗೆ ಆಗಿರುತ್ತೆ, ಇಬ್ಬರು ಕೂಡ ಜಿಮ್ ವರ್ಕೌಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶ್ರವಣು ಕೂಡ ಅಜಯ್ ಕೂಡ ವರ್ಕೌಟ್ ಮಾಡೋ ಜಾಗಕ್ಕೆ ಬಂದಿರ್ತಾನೆ. ಅವನು ಕೂಡ ಶ್ರವಣ ನೋಡ್ಬಿಟ್ಟು ಏನು ಮಾತಾಡಬೇಕು ಅಂತ ಗೊತ್ತಾಗಲಿ ಇಬ್ಬರು ಕೂಡ ಏನೂ ಮಾತಾಡಿರಲ್ಲ, ಇಬ್ಬರು ಕೂಡ ಒಬ್ರನ್ನೊಬ್ರು ನೋಡ್ಕೊಂಡು ಏನು ಮಾತಾಡಬೇಕು, ಅವ್ರು ಮಾತಾಡಲಿ ಅಂತ ಇವ್ರು ಮಾತಾಡಲಿ ಅವರು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಈ ಕಡೆ ಅಜಿತಿಗೆ ಅವ್ರ ಮಾವನ ಜೊತೆ ಹಳೆಗೆ ಹೇಗಿದ್ದ ಅಂತ ಹೇಳಿ ಅವನು ಕೂಡ ನೆನ್ಪು ಮಾಡ್ಕೊತಾ ಇರ್ತಾರೆ. ಈ ಕಡೆ ಅವರು ಕೂಡ ಇಬ್ಬರು ಕೂಡ ವರ್ಕೌಟ್ ಮಾಡ್ತಿದ್ದಿದ್ದು, ಇಬ್ಬರು ಕೂಡ ಒಟ್ಟಿಗೆ ಜಿಮ್ ಮಾಡ್ತಿದ್ದಿದ್ದು. ಅಯ್ಯೋ ಮಾವ ನನ್ನ ಕೈಲಿ ಇದೆಲ್ಲ ವರ್ಕೌಟ್ ಮಾಡೋಕ್ಕಾಗ್ತಿಲ್ಲ, ಪ್ಲೀಸ್ ಬಿಟ್ಬಿಡಿ ಅಂದಾಗ, ನೀನು ಬಿಡೋದಕ್ಕೆ ನಾನು ಹಿಂಗೆ ಪೊಲೀಸ್ ಟ್ರೈನಿಂಗ್ ಕೊಡಿಸ್ತಾ ಇರೋದು,
ನೀನು ಇದನ್ನೆಲ್ಲ ಮಾಡಲೇಬೇಕು ಅಜಯ್, ನೀನು ಪೊಲೀಸ್ ಆಗಲೇಬೇಕು ಅಂತೇಳಿ ಹಳೇದನ್ನೆಲ್ಲ ಹೇಳ್ತಾ ಇದ್ದಿದ್ದು. ಅವನ ಜೊತೆ ಒಟ್ಟಿಗೆ ಇದ್ದಿದ್ದು, ಅವ್ನಿಗೆ ಒಟ್ಟಿಗೆ ಜಿಮ್ ಮಾಡಿಸ್ತಾ ಇದ್ದಿದ್ದು, ವರ್ಕೌಟ್ ಮಾಡಿಸ್ತಾ ಇದ್ದಿದ್ದು, ಪ್ರತಿಯೊಂದನ್ನು ಕೂಡ ಅಜಿತ್ ಹಳೇದನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾನೆ. ಈ ಕಡೆ ಶ್ರವಣ್ ಕೂಡ ಅವನ ಜೊತೆ ತುಂಬ ಚೆನ್ನಾಗಿದ್ದ. ಆವಾಗ ಅಂತೂ ಅವ್ನಿಗೆ ತುಂಬ ಸಪೋರ್ಟ್ ಮಾಡ್ಕೊಂಡು, ಮಾವ ನೀವು ಯಾವಾಗಲೂ ನನ್ನ ಜೊತೆ ಡೈಲಿ ಮಾರ್ನಿಂಗ್ ಜಿಮ್ ಮಾಡೋಕ್ಕೆ ಬನ್ನಿ, ವರ್ಕೌಟ್ ಮಾಡೋಕ್ಕೆ ಬನ್ನಿ, ನೀವು ನಂಗೆ ತುಂಬ ಇಷ್ಟ ಮಾವ, ನೀನು ಅಂದರೆ ನಂಗೆ ತುಂಬ 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 ಲವ್ ನಿಮ್ಮ ಮೇಲೆ, ನೀವು ಯಾವಾಗಲೂ ನನ್ನ ಜೊತೆನೇ ಇರಬೇಕು, ಯಾವಾಗಲೂ ನನಗೆ ಏನು ಸಪೋರ್ಟಿವ್ ಆಗಿರಬೇಕು, ಗೈಡೆನ್ಸ್ ಮಾಡ್ತಾನೆ ಇರಬೇಕು. ಅದಕ್ಕೆ ಮಾವ ನೀವಂದರೆ ನನಗೆ ಏನೆಲ್ಲ ಅಂದರೆ ಒಂಥರ ತುಂಬ 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 ಖುಷಿ ಆಗ್ತಿರುತ್ತೆ ನಿಮ್ಮನ್ನು ನೋಡಿದಾಗೆಲ್ಲ. ನಿಮ್ಮ ಜೊತೆ ಇರಬೇಕಂದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನ ತಬ್ಕೊಂಡು ಅವನ ಜೊತೆ ಖುಷಿ ಖುಷಿಯಾಗಿ ಇದ್ದಿದ್ದನ್ನ, ಅಯ್ಯೋ ಮಾವ ನಾವು ಹಿಂಗಿದ್ರೆ ಆಗಲ್ಲ, ಬನ್ನಿ ಬನ್ನಿ ಸಾಕು ವರ್ಕೌಟ್ ಮಾಡೋಣ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಿದ್ದು. ಹಳೇದನ್ನೆಲ್ಲ ಈ ಕಡೆ ಅಜಿತ್ ಕೂಡ ನೆನ್ಪು ಮಾಡ್ಕೊತಾ ಇರ್ತಾನೆ. ಅಜಿತ್ ಕೂಡ ನೆನ್ಪು ಮಾಡ್ಕೊತಿರೋದು ನೋಡಿ ಈ ಕಡೆ ಶ್ರವಣಿಗೂ ಕೂಡ ಎಲ್ಲೋ ಒಂಥರ ಫೀಲ್ ಆಗ್ತಿರುತ್ತೆ. ಆದರೆ ಇಬ್ಬರು ಒಬ್ರಿಗೊಬ್ರು ಮಾತಾಡಿಸ್ತಾ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಪಲ್ಲವಿನೂ ಕೂಡ ಮ್ಯಾಂಗೋ ಮಾವಿನ ಹಣ್ಣು ತೊಗೊಂಡ್ಬಂದು ಕೊಟ್ಟಿರ್ತಾಳೆ. ಪಲ್ಲವಿ ಹಂಗೂ ಹಿಂಗೂ ಮಾವಿನ ಹಣ್ಣು ತಂದು ಕೊಟ್ಟಲ್ಲ ಬಿಡು ಅಂತೇಳಿ ಹೇಳಿದಾಗ, ಸರಿ ಒಂದು ಲೋಟ ಕಾಫಿ ತೊಗೊಂಬಾ ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಈ ಕಡೆ ಅವ್ರ ಅಮ್ಮ ಕೂಡ, ಸಂಗೀತ ಅಮ್ಮ ಕೂಡ ಬರ್ತಾರೆ. ಯಾಕಮ್ಮ ಏನಾಯಿತು ಅಂತ ಕೇಳಿದಾಗ, ಅಲ್ಲ ಕಣೆ ಫ್ರಿಜ್ಜಲ್ಲಿ ಒಂದು ಜ್ಯೂಸ್ ಇಲ್ಲ, ಒಂದು ಚಾಕ್ಲೇಟ್ ಇಲ್ಲ, ಒಂದು ಐಸ್ ಕ್ರೀಮ್ ಇಲ್ಲ, ಏನೇನು ಇಲ್ಲ, ಎಲ್ಲ ಫ್ರಿಜ್ಜೆಲ್ಲ ಖಾಲಿ ಮಾಡಿದ್ದೀರಲ್ಲ, ಯಾಕೆ, ಯಾರಿಗೇನು ತೊಗೊಂಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಸಂಗೀತ ಇದ್ದೋಳು, ಆಗಲ್ಲ ಅಮ್ಮ, ಅವತ್ತು ಶ್ರೀರಾಮ್ ನಮ್ಮಿದು ಪೂಜೆ ಇತ್ತು ನೋಡಿ, ಹಿಂದಿನ ದಿನ ನಾನು ಅದನ್ನೆಲ್ಲ ತಿಂದ್ಬಿಟ್ಟು ತುಂಬ ಜ್ವರ ಬರ್ಸ್ಕೊಂಡಿದ್ದೆ ನೋಡು, ಹಂಗಾಗಿ ಅಪ್ಪನೂ ಮತ್ತು ಮಗನೂ ಇಬ್ಬರು ಸ್ಟ್ರಿಕ್ಟಾಗಿ ಯಾರೂ ಏನೂ ತೊಗೊಂಬರಬೇಡಿ ಕೋಲ್ಡ್ ಐಟಮ್ಸ್, ಯಾರಾದರೂ ತಿನ್ನಬೇಕಂತ ಇಷ್ಟ ಇತ್ತು ಅಂದರೆ ಹೋಗಿ ಆಚೆ ತಿನ್ಕೊಂಡು ಬನ್ನಿ ಅಂತ ಹೇಳಿ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಅಮ್ಮ ನೀನು ಮಾಡಿದ ತಪ್ಪಿಂದ ನಾವೆಲ್ಲ ಅನುಭವಿಸ್ಬೇಕಾ ಅಂತ ಹೇಳ್ಬಿಟ್ಟು ಅಪೇಕ್ಷಿತನೂ ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೇ ಆಯಿತು ಬಿಡಿ ಹೋಗಲಿ ಅಂತೇಳಿ ಅಂತಿರಬೇಕಾದ್ರೆ, ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ರೂಮಲ್ಲಿದ್ದಾಗ, ನಾನು ನಿಮಗೆ ಹೇಳ್ತೇನೆ ನಾನು ಕೋರ್ಟಿಗೆ ಬಂದಿದ್ದೆ, ತುಂಬ ಸಾರಿ ಅಂತ ಹೇಳಿ ಈ ಕಡೆ ಭೂಮಿ ಸಾರಿ ಕೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ನನ್ನಿಂದನೂ ನಿಂಗೆ ತಪ್ಪಾಯಿತು, ನಾನು ನಿನ್ನ ಹತ್ರ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಈ ಕಡೆ ಪ್ರಾಮಿಸ್ ತೊಗೊತಿರ್ತಾಳೆ, ನೀವು ಯಾವುದೇ ಕಾರಣಕ್ಕೂ ಈ ಕೇಸ್ನ ನಿಲ್ಲಿಸ್ತೇನೆ, ನೀವು ಟ್ರಾನ್ಸ್ಫರ್ ತೊಗೊಳಂಗಿಲ್ಲ, ನನಗೆ ಹೇಳ್ದೇನೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಪ್ರಾಮಿಸ್ ತೊಗೊತಾ ಇರ್ತಾಳೆ. ಅವನು ಕೂಡ ಪ್ರಾಮಿಸ್ ಮಾಡಿರ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಹೋಗಲ್ಲ, ಈ ಕೇಸ್ನ ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ತೊಗೊಂಡು ಹೋಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅವಳು ಕೂಡ ಹೋಗ್ತಿರ್ಬೇಕಾದ್ರೆ ಅವಳು ಕಾಲು ಎಡವಿ ಬಿದ್ದಾಗ ಅವಳು ಸೆರಗಿ ಇಟ್ಕೊಂಡಿರ್ತಾನೆ. ಈ ಕಡೆ ಅವಳು ಬೀಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅವ್ಳು ಸೆರಗಿ ಇಟ್ಕೊಂಡಿರೋದನ್ನು ಅವ್ರ ಅಜ್ಜಿ ಕೂಡ ನೋಡ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.